ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಬಸವಣ್ಣನವರು ಮಹಾನುಭಾವಿಗಳು, ಬಹುದೊಡ್ಡ ವಿದ್ವಾಂಸರು. ಆದರೆ ಅವರ ವಚನಗಳು ಸರಳ, ಸುಂದರ, ಇದೀಗ ಅರಳಿದ ಹೂವುಗಳಂತೆ ಸ್ವಚ್ಛ, ಸುಂದರ, ಸುಗಂಧಿತ, ವೈವಿಧ್ಯಮಯವಾದ ವರ್ಣಗಳಿಂದ ಕೂಡಿ ನೋಡಿದವರಿಗೆಲ್ಲ ಸಂತಸವನ್ನು ತರುತ್ತವೆ. ಹಾಗೆಯೇ ಸುಜ್ಞಾನದ ಸುಗಂಧ, ಅನುಭವದ ಸೌಂದರ್ಯ, ಅನುಭಾವದ ಮಕರಂದ ಇವುಗಳಿಂದ ಕೂಡಿದಂತಹ ಬಸವಣ್ಣನವರ ವಚನಗಳು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತವೆ, ಆನಂದವನ್ನುಂಟು ಮಾಡುತ್ತವೆ. ಬಸವಣ್ಣನವರು ತಮ್ಮ ಇಷ್ಟವಾದ ದೇವರಿಗೆ ಕೂಡಲಸಂಗಮ ದೇವ ಎಂದು ಹೆಸರಿಟ್ಟಿದ್ದಾರೆ. ಎಲ್ಲಾ ನದಿಗಳು ತಮ್ಮ ನಾಮರೂಪಗಳನ್ನು ಕಳೆದುಕೊಂಡು ಸಾಗರದಲ್ಲಿ ಸಾಗರವೇ ಆಗಿವೆ. ಅದೇ ರೀತಿ ಜೀವನದಿಗಳೆಲ್ಲವೂ ತಮ್ಮ ನಾಮರೂಪಗಳನ್ನು ಕಳೆದುಕೊಂಡು ದೇವಸಾಗರದಲ್ಲಿ ಸೇರಿ ಸಂಗಮವಾಗಿ ದೇವ ಸ್ವರೂಪವನ್ನೇ ತಳೆಯುತ್ತವೆ. ನಾನಾ ವರ್ಣದ ಹೂವುಗಳೆಲ್ಲ ಬಾಡಿದ ನಂತರ ಮಣ್ಣಲ್ಲಿ ಸೇರಿ ಮಣ್ಣೇ ಆಗುವಂತೆ ವೈವಿಧ್ಯಮಯವಾದ ಜೀವ ಪುಷ್ಪಗಳೆಲ್ಲ ದೇವರಲ್ಲಿ ಸೇರಿ ದೇವರೇ ಆಗುತ್ತವೆ. ದೇವರಿಗೆ ಬೇರೆ ಯಾವುದಾದರೂ ಹೆಸರನ್ನು ಇಟ್ಟಿದ್ದರೆ ಇದೇಕೆ ಅದೇಕೆ ಎಂಬ ತರ್ಕ ವಿತರ್ಕ, ವಾದ ವಿವಾದ ಆಗಬಹುದೆಂದು ಬಸವಣ್ಣನವರು ಬಹು ಜಾಣ್ಮೆಯಿಂದ ಕೂಡಲಸಂಗಮ ದೇವ ಎಂದು ಕರೆದರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲಾ ದೇವತೆಗಳೆಂಬ ನದಿಗಳು ಹರಿದು ಆ ಮಹಾದೇವನೆಂಬ ಸಾಗರದಲ್ಲಿ ಕೂಡಿ ಸಂಗಮವಾಗಿ ಒಂದಾಗುತ್ತವೆ. ಹಾಗಾಗಿಯೇ ಬಸವಣ್ಣನವರು ಕೂಡಲಸಂಗಮ ದೇವ ಎಂದು ಶಿವನನ್ನು ಕರೆದರು ಎಂದು ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.